ಪೂಜೆ ಫಲಿಸಿ ಮತ್ತೆ ವಾಪಸ್ ಬಂದ್ಯಮ್ಮ. ನೀವು ಏನು ಮಾತಾಡ್ತಾ ಇದ್ದೀರಾ ರೀ? ನಾನು ನನ್ನ ಗಂಡನಿಗೋಸ್ಕರ ಬಂದಿದ್ದೀನಿ. ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ನಿನ್ನ ಬಗ್ಗೆನೇ ಕಣಮ್ಮ. ನನ್ನ ಬಗ್ಗೆನಾ? ನಾನು ಇವ್ರಿಗೆ ಏನಾಗ್ತೀನಿ ಸ್ವಾಮಿ? ಇವರಿಗೂ ನನಗೂ ಏನ್ ಸಂಬಂಧ? ರೀ ಜಾನಕಿ, ನೀವು ಜೈ ಸರ್ ಮನೆಯವರು. ನಾನೆಲ್ಲಿ, ನೀವೆಲ್ಲಿ? ಸರ್ ನೋಡಿ ಸರ್, ಇವ್ರು ಏನೇನೋ ಮಾತಾಡ್ತಿದ್ದಾರೆ. ನಾನು ಯಾರೋ, ಇವ್ರು ಯಾರೋ. ನಾನು ಜಾನಕಿ ಅಂತ ಹೇಳಿ ಸರ್. ಗಂಗಾ 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 ಅಮ್ಮನಿಗೆ ಏನಾಗಿದೆಯೋ ಏನೋ, ನನಗೆ ಭಯ ಆಗ್ತಿದೆ ಅಣ್ಣ. ನಡಿ ಅಣ್ಣ, ಅಮ್ಮನ ಹತ್ರ ಹೋಗೋಣ. ಅಮ್ಮ ಬರ್ತಾಳೆ ದಿವ್ಯಾ, ಸಮಾಧಾನವಾಗಿರೋ. ನೀನ್ ಬರ್ಲಿಲ್ಲ ಅಂದ್ರೆ ನಾನೇ ಹೋಗಿ ಅಮ್ಮನ್ ಕರ್ಕೊ ಬರ್ತೀನಿ. ನಾನು ಹೋಗಿ ಬರ್ತೀನಿ. ನಿಂತ್ಕೋ ದಿವ್ಯಾ, ನಾನು ಬರ್ತೀನಿ, ನಡಿ. ಅಭಿಯವರೇ, ದಿವ್ಯಮ್ಮ ಎಲ್ಲಿಗೆ ಹೋಗ್ತಿದ್ದೀರಾ? ದಿವ್ಯಮ್ಮ, ನಮ್ಮ ಅಮ್ಮನ್ ಕರ್ಕೊಂಡ್ ಬರೋದಿಕ್ಕೆ ಆಂಟಿ. ಮೇಡಮ್ ಅವ್ರು ಎಲ್ಲಿಗೆ ಹೋಗಿದ್ದಾರೆ? ಶೇಖರ್ ಮಾವನ ಭೇಟಿಯಾಗಕ್ಕೆ ಹೋಗಿದ್ದಾರೆ. ಎಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ. ಅಮ್ಮನ್ಗೇನೋ ಆಗಿರುತ್ತೆ, ಅದಕ್ಕೆ ಬರ್ಲಿಲ್ಲ. ನಾವು ಹೋಗಿ ಅಮ್ಮನ್ ಕರ್ಕೊಂಡ್ ಬರ್ತೀವಿ. ಮೇಡಮ್ ಅವ್ರಿಗೇನೋ ಆಗಿರಲ್ಲ ದಿವ್ಯಮ್ಮ. ಅಭಿಯವರೇ, ನೀವು ಮನೆಗೆ ಹೋಗಿ, ಮೇಡಮ್ ಅವ್ರು ಬಂದ್ಬಿಡ್ತಾರೆ ಬಿಡಿ. ಇಲ್ಲ ಆಂಟಿ, ದಿವ್ಯಾ ಭಯ ಪಡ್ತಿದ್ದಾಳೆ. ನಾವು ಅಮ್ಮನ ಹತ್ರ ಹೋಗ್ಬೇಕು.
ಬೇಗ ಬಾ ಅಣ್ಣ. ನಡಿ. ಅಭಿ, ದಿವ್ಯಮ್ಮ ನಿಂತ್ಕೊಳ್ಳಿ. ಅಭಿ, ದಿವ್ಯಾ, ಅಂಕಲ್ ಫೋನ್ ಮಾಡಿ ಕೇಳ್ತೀನಿ. ಅಭಿ ಅವ್ರೆ, ಬೇಗ ಈ ವಿಷಯನ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು. ಹಾ, ಅಯ್ಯೋ, ಅವ್ರಿಗೆ ಫೋನ್ ಮಾಡಿ ಏನಂತ ಹೇಳಿ? ಜಾನಕಿ ದೇವಿಯವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರೆ ಅವ್ರು ಗಂಗಾ ಮೇಡಮ್ ಅವ್ರನ್ನ ಕರ್ಕೊಂಬರ್ತಾರೋ ಏನೋ. ಅವಾಗೆಲ್ಲ ಗೊತ್ತಾಗ್ಬಿಡುತ್ತೆ ಅಲ್ವಾ? ದೇವ್ರೆ, ನಾನು ಏನ್ ಮಾಡ್ಲಿ? ಹಾ, ಗಂಗಾ ಮೇಡಮ್ ಅವ್ರೆ ಎಲ್ಲಿದ್ದೀರಾ ರೀ? ಏನ್ ಸ್ವಾಮಿ ಇದು? ಒಂದ್ ಮಾಡೋದು ಅಂದ್ರೆ ಇದೇನಾ? ಇಷ್ಟು ವರ್ಷ ಆದ್ಮೇಲೆ ಬಂದ್ಲು ಅಂತ ಸಂತೋಷ ಪಡ್ಬೇಕಾ? ಕಟ್ಕೊಂಡಿರೋ ಗಂಡನ ಗುರ್ತು ಹಿಡಿಲಿಲ್ಲ ಅಂತ ದುಃಖ ಪಡ್ಬೇಕಾ? ಯಾಕೆ ಸ್ವಾಮಿ ಹೀಗೆ? ನಾವೇನ್ ಪಾಪ ಮಾಡಿದ್ದೀವಿ? ಅವಳೇನ್ ಪಾಪ ಮಾಡಿದಾಳೆ? ಇದು ನಮಗೂ ಅರ್ಥ ಆಗ್ತಿಲ್ಲಮ್ಮ. ಆದರೆ ಆ ಶಿವಪ್ಪ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಕನಿಕರ ಇರ್ಬೇಕು. ಇನ್ನು ಕಾರಣ ಏನ್ ಸ್ವಾಮಿ? 8 ವರ್ಷ ದೂರ ಇದ್ದು ಪಟ್ ನೋವು ಸಾಕಾಗ್ಲಿಲ್ವಾ? ದೇವರು ನಮಗೆ ಕಷ್ಟ ಕೊಡೋದು ಸಂಬಂಧಗಳನ್ನ ಬಲ ಪಡಬೇಕು ಅಂತಾನೆ ತಾಯಿ. ಇದಕ್ಕಿಂತ ದೊಡ್ಡ ಬಂಧ ಇರುತ್ತ ಸ್ವಾಮಿ? ಒಬ್ರಿಗೊಬ್ರು ಪ್ರಾಣವಾಗಿ ಬದುಕಿದ್ರು, ಇವಾಗ ಗೊತ್ತಿಲ್ದಾಗೆ ಬದುಕ್ಬೇಕಾ? ಸಂಬಂಧಗಳನ್ನ ಕೊಟ್ಟ ದೇವರೇ ಬದುಕನ್ನೂ ಕೊಡ್ತಾನೆ. ಪ್ರಾಣ ಮರಳಿ ಬಂದಿದೆ, ಹಳೇದು ನೆನಪಿಗೆ ಬರಲ್ವಾ? ಗಂಗಾ, ನೆನಪು ಮಾಡಿಸ್ತೀನಿ. ನಾನು ಯಾರು ಏನು ಅಂತ ನನ್ನ ಗಂಗನಿಗೆ ನೆನಪು ಮಾಡಿಸ್ತೀನಿ. ಇವಳು ಕಣ್ಣು ಬಿಡ್ತಿದ್ದಾಗೆ, ಕಣ್ಣಿಗೆ ಕಟ್ಟಿದಾಗೆ ಎಲ್ಲನೂ ಹೇಳ್ತೀನಿ. ನಡೆದಿರೋ ಪ್ರತಿ ವಿಷಯನೂ ನೆನಪು ಮಾಡಿಸ್ತೀನಿ. ಅವಸರ ಪಡಬೇಡಪ್ಪ. ಯಾವುದು ವೇಗದಿಂದ ನಡೆಯೋಲ್ಲ, ತಾಳ್ಮೆ ಇರಲಿ. ನಿಧಾನವಾಗಿ ಒಂದೊಂದನ್ನೇ ನೆನಪು ಮಾಡು. ಇವಳ ಮೆದುಳಿಗೆ ಒತ್ತಡನ ಹಾಕಬೇಡ. ಇವಳು ನಿನ್ನನ್ನ ಮನುಷ್ಯನನ್ನಾಗಿ ಬದಲಾಯಿಸಿದ್ಲು ಅಂದೆ. ನೀನು ನಿಧಾನವಾಗಿ ಇವಳನ್ನ ನಿನ್ನವಳನ್ನಾಗಿ ಬದಲಾಯಿಸು. ಆ ಶಿವಪ್ಪನ ಆಶೀರ್ವಾದ ನಿಮಗಿರುತ್ತೆ. ನಿಮ್ಮೆಲ್ರಿಗೂ ಶುಭವಾಗಲಿ. ಏನ್ ಮಾಡೋದು ಜೈ? ಗಂಗಾಗೆ ಹೇಗ್ ಹಳೆದನ್ನೆಲ್ಲ ನೆನಪು ಮಾಡೋದು, ಮತ್ತೆ ಮಾಮೂಲಿ ಮನುಷ್ಯಲಾಗಿ ಹೇಗ್ ಮಾಡೋದು? ಬೇಜಾರು ಮಾಡ್ಕೋಬೇಡಿ ಅಜ್ಜಿ. ಗಂಗಾ ಹೇಗಿದ್ರು ನಮಗೆ ಸಿಕ್ಕಿದಾಳಲ್ವಾ? ಎಲ್ಲ ನೆನಪುಗಳನ್ನು ಜ್ಞಾಪಕ ಮಾಡ್ಸೋಣ. ಯಾರಾದ್ರೂ ಒಳ್ಳೆ ಡಾಕ್ಟರ್ ತೋರ್ಸೋಣ ಜೈ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಗಂಗಾಗೆ ಹಳೆದೆಲ್ಲ ನೆನಪು ಮಾಡ್ಸೋಣ. ನಾಣಿ, ಕಾರ್ ತಗೊಂಡು ಹೋಗಿ ಅಭಿ ಮತ್ತೆ ದಿವ್ಯಾನ ಕರ್ಕೊಂಡು ಬಾ. ಮೇಡಮ್ನ ಮನೆಗೆ ಕರ್ಕೊಂಡು ಹೋಗೋಣ. ಜೈ ಅವರೇ, ಜಸ್ಟ್ ಅ ಮಿನಿಟ್. ನಿಮ್ಗೊಂದು ವಿಷಯ ಹೇಳಬೇಕು. ಈಗಷ್ಟೇ ಒಂದು ಆಟೋಗೆ ಟಿಪ್ಪರ್ ಡಿಕ್ಕಿ ಹೊಡಿತು ಅಂತ ಹೇಳ್ದೆ ಅಲ್ವಾ? ನಿಜಕ್ಕೂ ಅದು ಆಕ್ಸಿಡೆಂಟ್ ಅಲ್ಲ, ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಪ್ಲ್ಯಾನಾ? ಗಂಗಾ ಅವರಿರೋ ಆಟೋನ ಗುದ್ದಿ ಇವ್ರನ್ನ ಸಾಯಿಸ್ಬೇಕು ಅಂದ್ಕೊಂಡ್ರು. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಗಂಗಾ ಅವರು ಬೇರೆ ಆಟೋನ ಹತ್ತಿದ್ರು. ಹೀಗೆ ಗೊತ್ತಿಲ್ಲದೇನೆ ತಪ್ಪಿಸ್ಕೊಂಡ್ರು.
ಗಂಗನ ಸಾಯಿಸ್ಬೇಕು ಅನ್ಕೊಂಡಿದ್ಯಾರು? 8 ಇಯರ್ಸ್ ಬ್ಯಾಕ್ ಯಾರು ಆಕ್ಸಿಡೆಂಟ್ ಮಾಡಿ ನಿಮಗೆ ಗಂಗಾ ಅವ್ರನ್ನ ದೂರ ಮಾಡಬೇಕು ಅಂದ್ಕೊಂಡ್ರೋ ಅವರೇ ಇವಾಗ ಗಂಗಾ ಅವ್ರನ್ನ ನಿಮಗೆ ಶಾಶ್ವತವಾಗಿ ದೂರ ಮಾಡಬೇಕು ಅಂದ್ಕೊಂಡ್ರು. ಯಾರವರು? ನೀವು ಗಂಗಾ ಅವರು ಒಟ್ಟಿಗೆ ಇರೋದು ಇಷ್ಟ ಇಲ್ಲದೇ ಇರೋರು, ಗಂಗಾ ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಂಡಿರೋರು. ಅದೇ ಯಾರು ACP ಅವರೇ? ನಮ್ಮ ಅತ್ತೆ ಮಾವನ? ಅಲ್ಲ, ಮಿಸ್ ನಿತ್ಯ ಶ್ರೀನಿವಾಸ್, ಡಾಟರ್ ಆಫ್ ರೂಪಾ ಶ್ರೀನಿವಾಸ್. ನಿತ್ಯ ಗಂಗನ ಸಾಯಿಸ್ಬೇಕು ಅನ್ಕೊಂಡ್ಲಾ? ಎಸ್, ಮೊದಲಿಂದ ಅವಳ ಮೋಟಿವ್ ಅದೇ. ನಿಮ್ಮ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಲು, ಶಾಪದಿಂದ ಸತ್ತೋಗ್ತೀನಿ ಅಂತ ಹಿಂದೇಟ್ ಹಾಕಿ ಗಂಗಾ ಅವ್ರನ್ನ ಮುಂದೆ ತಳ್ಳಿದ್ಲು. ಗಂಗಾ ಅವ್ರಿಗೂ ನಿಮಗೂ ಮದುವೆ ಆಗ್ತಿದ್ದಾಗೇನೆ ಗಂಗಾ ಅವ್ರು ಸಾಯಿಸಿ ಆ ಪ್ಲೇಸ್ಗೆ ಅವಳು ಬರಬೇಕು ಅಂದ್ಕೊಂಡ್ಲು. ಇದೆಲ್ಲ ಹಳೆ ಕತೆ ACP ಅವರೇ. ಈ ಹೊಸ ಕಥೆಯಲ್ಲೂ ಕೂಡ ನಿತ್ಯ ಹಳೆ ದ್ವೇಷ ಹಾಗೇ ಇದೆ. ಅವಳು ಹಳೆ ನಿತ್ಯ ಥರನೇ ಇದ್ದಾಳೆ, ಯಾವ ಬದಲಾವಣೆನೂ ಆಗಿಲ್ಲ. ಹೌದಾ ACP ಅವರೇ? ಎಂಥ ಮೋಸ! ನಮ್ಮನ್ನ ನಂಬಿಸಿ ಗಂಗಾನ ಸಾಯಿಸ್ಬೇಕು ಅನ್ಕೊಂಡ್ಲಾ? ಗಂಗಾ ಸತ್ತೋದ್ರೆ ಜೈ ತನ್ ಸ್ವಂತ ಆಗ್ತಾನೆ ಅಂತ ಇದನ್ನೆಲ್ಲ ಮಾಡಿದ್ಲ. ಎಷ್ಟು ಮೋಸ ಸರ್. ನಿತ್ಯ ಅವರು ನಿಜವಾಗ್ಲೂ ಬದಲಾಗಿದ್ದಾರೆ ಅನ್ಕೊಂಡಿದ್ದೆ. ಇಲ್ಲ, ಚಂದ್ರಿಕಾ ರಾಮಕೃಷ್ಣ ಅವ್ರ ಜೊತೆ ಸೇರಿ ತುಂಬ ಕುತಂತ್ರಗಳನ್ನ ಮಾಡಿದ್ದಾಳೆ. ಜಯವರೇ, ನೀವು ಅನುಮತಿ ಕೊಟ್ಟರೆ ನಿತ್ಯನ ನಮ್ಮ ಕಸ್ಟಡಿಗೆ ತಗೋತೀವಿ, ಈ ನಿಜಾನ ಹೇಳಿಸ್ತೀವಿ, ಕೋರ್ಟಲ್ಲಿ ಶಿಕ್ಷೆ ಕೊಡಿಸ್ತೀವಿ, ನಿಮಗೆ ನಿತ್ಯದಿಂದ ಯಾವುದೇ ಪ್ರಾಬ್ಲಮ್ ಆಗದಿರೋ ಹಾಗೆ ನೋಡ್ಕೋತೀವಿ. ಹೌದು ಸರ್, ಆ ರಾಕ್ಷಸಿಗೆ ಶಿಕ್ಷೆ ಆಗ್ಬೇಕು. ಗಂಗಾ ಮೇಡಮ್ ಅವ್ರನ್ನೇ ಸಾಯಿಸಲೇಬೇಕು ಅನ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಮರಣ ಶಿಕ್ಷೆನೇ ಸರಿಯಾದ ಶಿಕ್ಷೆ ಸರ್. ಜಯವರೇ, ಏನಂತೀರಾ? ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಿತ್ಯಾಗೆ ಪನಿಷ್ಮೆಂಟ್ ಆಗುತ್ತೆ. ಬೇಡ ACP ಅವರೇ, ಇನ್ನೀ ವಿಷಯನ ನನಗೆ ಬಿಟ್ಬಿಡಿ, ನಾನು ನೋಡ್ಕೋತೀನಿ. ಅಂದರೆ ಕಾನೂನನ್ನ ನಿಮ್ಮ ಕೈಗೆ ತಗೋತೀರಾ? ನೋ, ನಾನೇನು ಮಾಡ್ತೀನೋ ಜಸ್ಟ್ ವೇಟ್ ಆ್ಯಂಡ್ ವಾಚ್. ನಡಿ ಪೌಡ್ರು, ಬೇಗ ಹೋಗು. ಯಾಕೊಳ್ಳೆ ಎತ್ತಿನ ಗಾಡಿ ತರ ಹೋಗ್ತಿದ್ಯಾ ಪೌಡ್ರು? ಸ್ವಲ್ಪ ಬೇಗ ಹೋಗು. ಏನೇ ಫಾಸ್ಟ್ ಆಗಿ ಹೋಗೋದು? ದಬ್ಬ ಜೀವನ, ಪೂರ್ತಿಯಾಗಿ ಮನಃಶಾಂತಿ ಇಲ್ದಿರೋ ತರ ಆಗಿದೆ. ಅಯ್ಯೋ ಪೌಡ್ರು, 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 ಇವಾಗ ಏನಾಯ್ತು ಪೌಡ್ರು? ಇನ್ನೂ ಏನಾಗ್ಬೇಕೆ? ಇಷ್ಟು ದಿನ ಪಡಬಾರ್ದ ಕಷ್ಟಪಟ್ವಿ, ಮಾಡಬಾರ್ದಿರೋ ಕೆಲಸನೆಲ್ಲ ಮಾಡಿದ್ವಿ. ಯಾವತ್ತಿಗಾದ್ರೂ ನಮ್ಗೆ ಅಂತ ಒಂದಿನ ಬರ್ದೇ ಇರತ್ತಂತ ಕಾದ್ ನೋಡಿದ್ವಿ. ಆ ದೇವ್ರು ದಯೆ ತೋರಿಸಿ ಜೈ ನಮ್ಮ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ದ. ಮದುವೆ ಆಗುತ್ತೆ ಅಂತ ಸಂತೋಷ ಪಡೋವಷ್ಟರಲ್ಲಿ ಜೈ ನನಗೆ ಮದ್ದಿನ ಇಂಜೆಕ್ಷನ್ ಕೊಡೋದು ಅಂದ್ರೆ ಏನು, ಮತ್ತಲ್ಲಿ ನಾನು ಗಂಗಾ ಬಗ್ಗೆ ಹೇಳೋದಂದ್ರೆ ಏನು, ಮನೆಯವರೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗೋದಂದ್ರೆ ಏನು, ಗಂಗಾನ ನಿತ್ಯ ಲಾರಿಲಿ ಗುದ್ದಿ ಸಾಯಿಸೋದೇನು? ನಾವು ಹೀಗೆ ಒಂದೇ ಸಮ ಒದ್ದಾಡೋದು ಯಾಕೋ ಏನೂ ಅರ್ಥ ಆಗ್ತಿಲ್ಲ. ಟೆನ್ಷನಲ್ಲಿ ಶಬರಿಂಗ್ ಬಂದು ಸ್ಟೇರಿಂಗ್ ಹಿಡ್ಕೊಳ್ಳೋಕ್ಕಾಗ್ತಿಲ್ಲ. ಕಂಟ್ರೋಲ್ ಪೌಡ್ರು, ಇಲ್ಲಾಂದ್ರೆ BP ಜಾಸ್ತಿ ಆಗಿ ಮೇಲ್ ಹೋಗ್ತೀರಾ. ಗಂಗಾನ್ ಸಾಯಿಸಿದ ಶಾಪನೆ ನಿಮ್ಮನ್ನು ಕೂಡ ಸಾಯಿಸ್ತು ಅಂತ ಎಲ್ರು ಮಾತಾಡ್ಕೋತಾರೆ. ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ನಿಜವಾಗ್ಲೂ ಗಂಗಾನ ಶಾಪನೇ ಸಾಯಿಸಿದ್ದ? ನಿತ್ಯ ಸಾಯಿಸಿ ನೆಪಾನ ಶಾಪದ ಮೇಲೆ ಹಾಕಿದ್ಲು. ಅಯ್ಯೋ, ನಮ್ಮ ಮಗಳನ್ನ ಕೂಡ ಸಾಯಿಸ್ತೀನಿ ಅಂದ್ಲಲ್ವಾ? ಅಲ್ಲಿವರೆಗೂ ಬಂದ್ರೆ ಅವಳು ಉಳಿಬೇಕಲ್ವಾ? ಅವಳು ನಮ್ಮ ಮಗಳನ್ನ ಟಚ್ ಮಾಡೋಷ್ಟ್ರಲ್ಲಿ ನಾವು ಅವಳನ್ನ ಟಚ್ ಮಾಡ್ತೀವಿ, ಮೇಲ್ ಕಳಿಸ್ತೀವಿ. ಏನು ಕಲ್ಯಾಣ ಮಸ್ಸು ಅಂದ್ರೆ
ಮದ್ವೆ ನಾಮಕರಣ ಫಂಕ್ಷನ್ ಅಂದ್ಕೋತಾರೆ. ನೀನು ನಿತ್ಯ ಸೇರಿ ಈ ಕಥೆನ ಆಕ್ಷನ್ನು ಮರ್ಡರ್ ಮಾಡಿದ್ರಿ, ರಕ್ತ ಚರಿತ್ರೆಯಾಗಿ ಬದಲಾಯಿಸಿದ್ರಿ. ಪ್ರತಿ ಒಳ್ಳೇದ್ರ ಹಿಂದೆ ಒಂದು ಕೆಟ್ಟದ್ದು ಇರುತ್ತೆ ಪೌಡ್ರು. ಒಳ್ಳೇದು ಕೆಟ್ಟದ್ದು ಜೊತೆಗೆ ಇರುತ್ತೆ. ನಿತ್ಯಾಗ ಒಳ್ಳೇದಾಗಬೇಕು ಅಂದರೆ ಗಂಗಾನ ಸಾಯಿಸ್ಬೇಕು. ಸಾಯಿಸಿದ್ಲು. ನಮ್ಮ ಮಗಳಿಗೆ ಒಳ್ಳೇದಾಗಬೇಕು ಅಂದರೆ ನಿತ್ಯಾನ ಸಾಯಿಸ್ಬೇಕು. ಸಾಯಿಸ್ಬಿಡೋಣ. ಐಡಿಯಾ ಚೆನ್ನಾಗೇ ಇದೆ, ಆದರೆ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಹೇಗೆ? ನಾವು ನಿತ್ಯ ಥರ ಕಂಪ್ಲೀಟ್ ವಿಲನ್ಸ್ ಅಲ್ಲ ಅಲ್ವಾ? ಅರ್ಧ ವಿಲನ್ಸು ಅರ್ಧ ಕಾಮಿಡಿಯನ್ಸು. ಮೇಲ್ ಮಾತ್ರ ಕ್ಯಾರೆಕ್ಟರ್ ಆರ್ಟಿಸ್ಟು. ನಮ್ಗಿರೋ ಸ್ಟ್ಯಾಂಡ್ ಅದೇ ಅಲ್ವಾ? ಇವಾಗ ನಮ್ಮ ಮುಂದೆ ಇರೋ ಟಾಸ್ಕು ನಿತ್ಯನ ಮರ್ಡರ್ ಮಾಡೋದಲ್ಲ, ಸತ್ತೋಗಿರೋ ಆ ಗಂಗಾ ಮಕ್ಕಳನ್ನ ಅನಾಥ ಆಶ್ರಮಕ್ಕೆ ಸೇರಿಸಿ ಇನ್ನು ನಮಗೂ ಆ ಮಕ್ಕಳಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಕೈ ತೊಳ್ಕೊಳ್ಳೋದೆ. ಪಾಪ ಚಂದ್ರಿಕಾ, ಎಷ್ಟೇ ಆದ್ರೂ ಅಭಿದಿವ್ಯ ಜೈ ಮಕ್ಕಳಲ್ವಾ? ಅದಕ್ಕೆ ಸಮಸ್ಯೆನ ತಲೆ ಮೇಲೆ ಹೊತ್ಕೋಬೇಕಾ? ಅದಲ್ಲ ಕಣೆ, ಮಕ್ಳಿಗೆ ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೇನೋ ಚಂದ್ರಿಕಾ. ಬೀದಿಗೆ ಬಿಡದೇನೆ ಅನಾಥಾಶ್ರಮಕ್ಕೆ ಸೇರಿಸ್ತಿದೀವಿ, ಅದು ಸಾಲಲ್ವಾ? ಇಲ್ಲಿ ನೋಡು, ಆ ಕಡೆ ರೂಪ ಹಾಸ್ತಿಗೆ, ಈ ಕಡೆ ಜೈ ಹಾಸ್ತಿಗೆ ವಾರಸ್ದಾರರು ಕಣೆ ಅವರು. ಇಡೀ ನಮ್ಮ ರಾಜ್ಯದಲ್ಲೇ ಅತಿ ದೊಡ್ಡ ಬಿಸ್ನೆಸ್ ಫ್ಯಾಮಿಲೀಸ್ಗೆ ಹಕ್ಕುದಾರರು. ಅಂಥವ್ರನ್ನ ಒಂದು ಹೊತ್ತಿನ ಊಟಕ್ಕೆ ಬಟ್ಟೆ ಕಷ್ಟಪಡೋತರ ಅನಾಥರ ಹಾಗೆ ಬಿಟ್ಬಿಡೋಣವಾ? ಏನ್ರಿ ಈ ಮಧ್ಯ ನಿಮ್ಗೆ ಕರುಣೆ ವಾತ್ಸಲ್ಯ ತುಂಬಾ ಜಾಸ್ತಿ ಆಗ್ತಿದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಷ್ಟು ಮಾತ್ರ ಮಾನವೀಯತೆ ಇರ್ಬೇಕಲ್ವಾ ಚಂದ್ರಿಕಾ? ನಿನ್ನೆ ರಾತ್ರಿ ಕೂಡ ಹೀಗೆ ಜೈ ತನ್ ಪಾಡಿಗೆ ತನ್ ಯೋಚನೆ ಮಾಡ್ತಿದ್ರೆ ಅವನ್ ಮುಂದೆ ಮಕ್ಕಳ ಬಗ್ಗೆ ಲೂಸ್ ಟಾಕ್ ಮಾಡಿದ್ರಿ. ಜೈ ತಲೆಯಲ್ಲಿ ಏನೋ ಯೋಚನೆ ಬಂದು ಬೆಳಗ್ಗೆನೆ ನಿಮ್ಗೆ ಮತ್ತಿನ ಔಷಧಿ ಕೊಟ್ಟು ಗಂಗಾ ಬಗ್ಗೆ ವಿಷಯ ತಿಳ್ಕೊಂಡ. ಅವಳೇನೋ ನಿತ್ಯ ಕೈಯಲ್ಲಿ ಸತ್ಲು. ಈ ರೀತಿಲಿ ಗಂಗಾ ಸಾವಿಗೆ ಕಾರಣ ನೀನೇ ಪೌಡ್ರು. ನಿನಗ್ ಮಾನವೀಯತೆ ಇದೆಯಾ? ಅಯ್ಯೋ, ಈ ರೀತಿ ಕೂಡ ಯೋಚನೆ ಮಾಡ್ತೀಯ ನೀನು? ಮೊದಲು ಮೀನಾಕ್ಷಿನ ಹೇಗ್ ಕನ್ವಿನ್ಸ್ ಮಾಡ್ಬೇಕೋ ಅದನ್ನ ಯೋಚನೆ ಮಾಡು. ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂದ್ರೆ ಗಂಗಾ ಏನಾದ್ಲು ಅಂತ ಕೇಳ್ತಾಳೆ. ಅದಕ್ಕೇನು ಉತ್ತರ ಕೊಡೋದು? ಗಂಗಾನ ನಿತ್ಯ ಸಾಯಿಸಿದ್ಲು ಅಂತ ಹೇಳಿದ್ರೆ ಅದನ್ನ ನಾಣಿಗೆ, ನಾಣಿ ಜೈಗೆ, ಜೈ ಪೊಲೀಸವ್ರಿಗೆ, ಪೊಲೀಸವ್ರು ಕೋರ್ಟ್ಗೆ ಹೇಳ್ದೇನೆ ಇರ್ತಾರಾ? ಅಂದ್ರೆ ಬುಡನ ಅಲ್ಲಾಡಿಸಿದ್ರೆ ಇಡೀ ಮರನೇ ಬೀಳುತ್ತಲ್ವಾ? ಅದಕ್ಕೆ ಮೀನಾಕ್ಷಿನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ನಮ್ಮ ಮೇಲೆ ಅನುಮಾನ ಬರ್ದಿರೋ ಹಾಗೆ ಮಕ್ಕಳನ್ನ ಅನಾಥಾಶ್ರಮಕ್ಕೆ ಶಿಫ್ಟ್ ಮಾಡೋಣ. ಬೇಗ ಹೋಗಿ. ಇಷ್ಟು ಮಾತ್ರ ಹೆಲ್ಪ್ ಮಾಡಿದ್ದಕ್ಕೆ ಪರಲೋಕದಲ್ಲಿರೋ ಗಂಗಾ ಆತ್ಮ ಕೂಡ ಸಂತೋಷ ಪಡುತ್ತೆ. ನಡೀರಿ, ಗಾಡಿ ತೆಗಿರಿ, ನಡೀರಿ.